ಕರ್ನಾಟಕದಲ್ಲಿ ಮಿಸ್ಸಿಂಗ್ ಆದವನು ಆಂಧ್ರ ಪ್ರದೇಶದ ಕುಪ್ಪನ್ನಲ್ಲಿ ಮರ್ಡರ್ ಆದ. ಕೊಟ್ಟ ಸಾಲದ ಹಣ ಕೇಳಿದ್ದಕ್ಕೆ ಸೋದರ ಸಂಬಂಧಿಯಿಂದಲೇ ಮರ್ಡರ್. ಅವನಿಗೆ ಮರಣದಂಡ ಆಗ್ಬೇಕು ಸರ್. ಕೈ ಮುಗಿ ಕೊಡ್ತೀನಿ ಸರ್ ನಿಮ್ಮೆಲ್ಲರಿಗೂ. ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಕೊಂದು ನಿರ್ಮಾಣ ಹಂತದ ಮನೆಯಲ್ಲಿ ಹೂತು ಹಾಕಿದ್ದ ಆರೋಪಿ ಅಂದರ್. ನನ್ನ ಮಗಳಿಗೆ ಒಂದು ಆಧಾರವಾಗಿ ಏನಾರು ಒಂದು ಸರ್ ಅವರು ಕಡೆಯಿಂದ ರಿಕವರಿ ಮಾಡಿಕೊಡ್ತಾ ಹೇಳಿ ಸರ್, ದಯವಿಟ್ಟು ಸರ್. ಹಣದ ಮುಂದೆ ಯಾವುದೇ ಸಂಬಂಧಗಳು ಇರೋದಿಲ್ಲ ಅಂತ ಹಣ ಮುಖ್ಯವೇ ಹೊರತು ಸಂಬಂಧಗಳಲ್ಲ. ಆತ ಸೋದರ ಸಂಬಂಧಿ ಬಿಸ್ನೆಸ್ ಎಂದು ಲಕ್ಷ ಲಕ್ಷ ಹಣ ಸಾಲ ನೀಡಿದ್ದ. ಆದ್ರೆ ಮಗುವಿನ ಅನಾರೋಗ್ಯ ಹಿನ್ನೆಲೆ ಕೊಟ್ಟ ಹಣ ವಾಪಸ್ ಕೇಳಿದ್ದ. ಸಾಲ ಕೊಡ್ತೀನಿ ಬಾ ಅಂತ ಸೋದರ ಸಂಬಂಧಿ ಕೂಡ ಕರೆದಿದ್ದ ಕಣ್ರಿ. ಆದ್ರೆ ಸಾಲದ ಹಣ ತೆಗೆದುಕೊಂಡು ಬರ್ತೀನಿ ಅಂತ ಹೋದ ವ್ಯಕ್ತಿ ದೃಶ್ಯ ಸಿನಿಮಾ ಸ್ಟೈಲ್ ನಲ್ಲಿ ಕೊಲೆಯಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಸಾಲದ ಹಣ ತರಲು ಹೋದವನು ಕೊಲೆ ಆಗಿದ್ದಾದ್ರೂ ಹೇಗೆ? ಅದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಶ್ರೀನಾಥ್ ಕಣ್ರಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೆರಳು ನಿವಾಸಿಯಾದ ಆಂಧ್ರ ಪ್ರದೇಶದ ಕುಪ್ಪನಂ ನಿವಾಸಿಯ ಸಹೋದರ ಸಂಬಂಧಿ ಕಣ್ರಿ ಇವನು. ಪ್ರಭಾಕರ್ ನಿಂದ ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಕೊಲೆಯಾಗಿ ಹೋದ. ಕಳೆದ ತಿಂಗಳು 27ನೇ ತಾರೀಕು ದೊಡ್ಡಪ್ಪನ ಮಗ ಪ್ರಭಾಕರ್ ಬಳಿ ಸಾಲದ ಹಣ ತರುವುದಾಗಿ ಪತ್ನಿಗೆ ಹೇಳಿಕೊಂಡಿದ್ದಂತೆ. ಕುಪ್ಪಂಗಿ ತೆರಳಿದ್ದ ಮೃತ ಶ್ರೀನಾಥ್ 4 ದಿನಗಳ ಕಳೆದ್ರೂ ಫೋನ್ ಸಹ ಮಾಡಿರಲಿಲ್ಲ. ಆತಂಕಗೊಂಡ ಶ್ರೀನಾಥ್ ಪತ್ನಿ ಪ್ರಭಾಕರ್ಗೆ ಕರೆ ಮಾಡಿ ಪತಿ ಬಗ್ಗೆ ವಿಚಾರಿಸಿದ್ದಾಳೆ. ಶ್ರೀನಾಥ್ ತನ್ನ ಭೇಟಿಗೆ ಬಂದಿಲ್ಲ ಎಂದು ಪ್ರಭಾಕರ್ ತಿಳಿಸಿದ್ದಾನೆ ಕಣ್ರಿ. ದಿಕ್ಕು ತೋಚದ ಶ್ರೀನಾಥ್ ಪತ್ನಿ ಅತ್ತೇಬೇಲೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲಿಸಿದ್ದಾರೆ. ಅನುಮಾನದ ಮೇಲೆ ಪ್ರಭಾಕರ್ನನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ಮೊಬೈಲ್ ಕೂಡ ಪರಿಶೀಲನೆ ನಡೆಸಿದ್ದು, ಆದ್ರೆ ಶ್ರೀನಾಥ್ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಪದೇ ಪದೇ ವಿಚಾರಣೆಗೆ ಕರೆದ ಪೊಲೀಸರಿಗೆ ವಿಷದ ಬಾಟಲ್ ತೋರಿಸಿ ಸೂಸೈಡ್ ಮಾಡಿಕೊಳ್ಳುವುದಾಗಿ ಪ್ರಭಾಕರ್ ಹೈಡ್ರಾಮಾ ಮಾಡಿದ್ದಾನೆ. ఎప్పుడు ఏనెల 27 తేదీ ఎన్ని గంటలకి శ్రీనాథ్కి ఏంటి రిలేషన్? బ్రదరా? ఎందుకు చెప్తున్నావు? అక్కడ పాత పెట్టి నువ్వేనా? సో మళ్ళీ ఏం చేస్తావు? చంపేసి ఎక్కడ వెళ్ళినావు? మళ్ళీ నువ్వు వీళ్ళు ఎలా ట్రేస్ చేశారు? ಇನ್ನು ಟೆಕ್ನಿಕಲ್ ಎವಿಡೆನ್ಸ್ ಪರಿಶೀಲನೆ ವೇಳೆ 2 ತಿಂಗಳ ಹಿಂದೆ ಜಗದೀಶ್ ಎಂಬ ವ್ಯಕ್ತಿಯ ಜೊತೆ ಪದೇ ಪದೇ ಕಾಲ್ ಮಾಡಿರೋ ಡೀಟೇಲ್ಸ್ ಕೂಡ ಸಿಡಿಆರ್ ನಲ್ಲಿ ಪತ್ತೆಯಾಗಿದೆ. ಜಗದೀಶ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಶ್ರೀನಾಥ್ ನನ್ನ ಕೊಲೆ ಮಾಡಿರುವ ವಿಚಾರ ಬಯಲಾಗಿದೆ. ಮನಿ ಡಬ್ಲಿಂಗ್ ಹೆಸರಿನಲ್ಲಿ ಕೊಲೆಯಾದ ಶ್ರೀನಾಥ್ ಬಳಿ ಆರೋಪಿ ಪ್ರಭಾಕರ್ 40 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂತೆ. ದೊಡ್ಡಪ್ಪನ ಮಗ ಪ್ರಭಾಕರ್ ಮೋಡಿಗೆ ಮೊಳಲಾಗಿದ್ದ ಶ್ರೀನಾಥ್ ಕಳೆದ 2 ವರ್ಷದಲ್ಲಿ ಹಂತ ಹಂತವಾಗಿ 40 ಲಕ್ಷ ರೂಪಾಯಿ ನೀಡಿದ್ದ. 2 ವರ್ಷ ಕಳೆದರೂ ಹಣ ವಾಪಸ್ ನೀಡುತ್ತಿಲ್ಲ. ಜೊತೆಗೆ ಮೃತ ಶ್ರೀನಾಥ್ 3 ವರ್ಷದ ಮಗಳಿಗೆ ಅನಾರೋಗ್ಯದ ನಿಮಿತ್ತ ಹಣದ ಅವಶ್ಯಕತೆ ಇತ್ತು. ಹಾಗಾಗಿ ಕಳೆದ 3 ತಿಂಗಳಿಂದ ಹಣ ವಾಪಸ್ ನೀಡುವಂತೆ ಕೇಳಿದ್ದ ಶ್ರೀನಾಥ್ಗೆ ಹಣ ನೀಡೋದಾಗಿ ಪ್ರಭಾಕರ್ ಕೂಡ ನಂಬಿಸಿದ್ದ ಕಣ್ರಿ. ಆದ್ರೆ ಹಣ ರೆಡಿ ಆಗುತ್ತಿದೆ, ಆದ್ರೆ ನೀನು ಮೊಬೈಲ್ ನಲ್ಲಿ ಹಣದ ವಿಚಾರ ಮಾತನಾಡಿದ್ರೆ ಮೊಬೈಲ್ ಜೊತೆಯಲ್ಲೇ ತಂದ್ರೆ ಐಟಿ ಅವರಿಗೆ ಮಾಹಿತಿ ಹೋಗುತ್ತದೆ, ಸಮಸ್ಯೆ ಆಗುತ್ತೆ ಅಂತ ತಿಳಿದು ನಾನು ಸಂಜೆ ವೇಳೆ ದೇವರ ಫೋಟೋ ಸ್ಟೇಟಸ್ಗೆ ಹಾಕಿದ್ರೆ ಮಾರನೇ ದಿನ ಹಣ ಪಡೆಯಲು ನೀನು ಕುಪ್ಪಂಗೆ ಒಬ್ನೇ ಬರ್ಬೇಕು ಅಂತ ತಿಳಿಸಿದ್ದ. ನೋಡಿ ಅಮ್ಮ, ನಿಮ್ಮ ಮಗಂದ ಬಾಡಿ ಇತ್ತು ನಿಮ್ಗೆ ಗೊತ್ತಾಗ್ತದಾ? ಮಾಡ್ಕೊಡ್ತೀನಿ. ಇಷ್ಟೆಲ್ಲ ನಮ್ ಮಾಡಿ ಏನಿಗೆ ಸರ್ ನಮ್ ಪ್ರಾಣ ಅವ್ರ ಅಣ್ಣ ತಮ್ಮ ಮಾಡೋಣ ಮಾಡಕ್ ಮಾಡಲ್ಲ. ಅವನಿಗೂ ನಮ್ಗೂ ಯಾವ ಜಗಳ ಪಗ್ಲಾನು ಇಲ್ಲ. ನಿಮ್ ರಿಲೇಷನ್ ಐಡೆಂಟಿಫೈ ಮಾಡೋದ್ ಮುಖ ಅಂತೂ ಗೊತ್ತಾಗ್ತಲ್ಲ. ಬಟ್ ಇದ್ರಲ್ಲಿ ಸರ್ ಅವನೇ ಸರ್ ಏನು ಹೊಡೆದಿದಾರ? ಇದು ಒಂದೇ ಅವನಿಗೆ ಗ್ಯಾರಂಟಿ. ಅದೊಂದು ಇಲ್ಲ ಸರ್, ಅವ್ನು ನನ್ನ ಮಗನೇ ಸರ್. ಅವನಷ್ಟೇ ವೈಟಾಗೆ ಇದ್ದ ಸರ್.
ಆಯ್ತು ಬನ್ನಿ. ಇನ್ನು ಆರೋಪಿ ಪ್ರಭಾಕರ್ ಮಾತು ನಂಬಿದ ಮೃತ ಶ್ರೀನಾಥ್ ದೇವರ ಫೋಟೋ ಸ್ಟೇಟಸ್ ನೋಡಿ ಅಕ್ಟೋಬರ್ 16, 17ನೇ ತಾರೀಕು ಕುಪ್ಪಂಗೆ ಹೋಗಿದ್ದ. ಹಣ ಸಿಗದೆ ವಾಪಸ್ ಕೂಡ ಆಗಿದ್ನಂತೆ. ಪುನಃ 27ನೇ ತಾರೀಕು ದೇವರ ಫೋಟೋ ಸ್ಟೇಟಸ್ ನೋಡಿ ಕುಪ್ಪನಂ ಪ್ರಭಾಕರ್ ನಿರ್ಮಾಣ ಹಂತದ ಮನೆಗೆ ಹೋದಾಗ ಶ್ರೀನಾಥ್ಗೆ ತಂಪು ಪಾನೀಯ ಮತ್ತು ಔಷಧಿಯನ್ನ ನೀಡಿದ್ದ. ಪ್ರಜ್ಞೆ ತಪ್ಪಿದಾಗ ಸುತ್ತಿಗೆಯಿಂದ ಹೊಡೆದು ಮನೆಯಲ್ಲೇ ಗುಂಡೆ ತೆಗೆದು ಹೂತು ಹಾಕಿದ್ದ ಕಣ್ರಿ. ಯಾರಿಗೂ ತಿಳಿಯದಂತೆ ಸುಮ್ಮನಾಗಿದ್ದಾನೆ ಎಂಬ ವಿಚಾರ ಕೊಲೆಗೆ ಸಾಥ್ ನೀಡಿದ್ದ. ಮತ್ತೊಬ್ಬ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಮೃತ ಶ್ರೀನಾಥ್ ಬಳಿ ಲಕ್ಷ ಹಣ ಪಡೆದು ಕೊಲೆ ಮಾಡುವ ಪ್ಲಾನ್ ಆರೋಪಿ ಪ್ರಭಾಕರ್ ಮೊದಲೇ ಮಾಡಿದ್ದ. ಈಗಾಗಲೇ ಹಣಕ್ಕಾಗಿ ಸ್ನೇಹಿತನ ಪತ್ನಿಯನ್ನ ಕೊಂದು 8 ವರ್ಷ ಜೈಲುವಾಸ ಅನುಭವಿಸಿದ್ದಾನೆ. ಹತ್ತಿರದ ಸಂಬಂಧಿಕರ ಬಳಿಯೂ ಬಿಸ್ನೆಸ್ ನೆಪದಲ್ಲಿ ಕೋಟಿ ಸಾಲ ಮಾಡಿ ಅವರನ್ನ ಕೊಲೆ ಮಾಡುವ ಪ್ಲಾನ್ ಇವನಿಗೆ ಇತ್ತು. ಹಣಕ್ಕಾಗಿ ಸಂಬಂಧಿಕರನ್ನೇ ಕೊಲ್ಲುವ ಪ್ರವೃತ್ತಿ ಬೆಳೆಸಿಕೊಂಡಿರುವ ಆರೋಪಿ ಪ್ರಭಾಕರ್ ಮತ್ತು ಜಗದೀಶ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಮೃತ ಶ್ರೀನಿವಾಸ್ ಸಂಬಂಧಿಕರ ಆಗ್ರಹವಾಗಿದೆ. ಸರ್ ಅವನಿಗೆ ಗಲ್ಲಿಗೆ ಹಸ್ಬೇಕು ಸರ್. ಅವನಿಗೆ ಗಲ್ಲಿಗೆ ಹಸ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಸರ್. ಹಿಂದೆ ಭಾಳ ಕ್ರಿಮಿನಲ್ ಕೆಲಸಗಳಿದ್ದಲ್ಲಿ ತೊಡಗ್ಯಾನ ಸರ್. ಅವನು ಏನೇನು ಮಾಡಿದ್ದ ಹಿಂದೆ ಎಲ್ಲ? ಸರ್ ಹಿಂದೆ ಅವನು ಒಂದು ಮರ್ಡ್ರಲ್ಲಿ ಇನ್ವಾಲ್ವ್ ಆಗಿದ್ದ ಸರ್. ಅವನಿಗೆ 8 ವರ್ಷ ಜೈಲಾಗಿತ್ತು. 2.5 ವರ್ಷ ಆಯಿತು ಬಿಡುಗಡೆ ಆಗಿ ಅವನಿಗೆ. ಆದರೂ ಸಹ ಅವನು ಏನು ವರ್ಕ್ ಮಾಡ್ತಿದ್ದಿಲ್ಲ. ಕೋಟಿಗಟ್ಟಲೆ ಮನೆ ಮಾಡಿ ದುಡ್ಡು ಮಾಡ್ಯಾನ ಸರ್. ಅವನಿಗೆ ಅದು ಹೇಗೆ ಮಾಡ್ದ ನಮಗೂ ಗೊತ್ತಿಲ್ಲ ಸರ್. ಅದು ಇನ್ವೆಸ್ಟಿಗೇಷನ್ನು ಅಥವಾ CBIನವರೇ ಕಂಡುಹಿಡಬೇಕು. ಅವನಿಗೆ ಮರಣದಂಡ ಆಗಬೇಕು ಸರ್. ಕೈ ಮುಗಿ ಕೊಡ್ತೀನಿ ಸರ್ ನಿಮ್ಮೆಲ್ಲರಿಗೂ. ಮರಣದಂಡ ಆಗಲಿಬೇಕು ಸರ್ ಅವನಿಗೆ. ನಿಮ್ಮ ಕುಟುಂಬಕ್ಕೆ ಆಧಾರ ಯಾರಿಲ್ಲ ಸರ್. ನನಗೆ 3,400 ರೂಪಾಯಿ ಬರುತ್ತೆ ಸರ್ ಪೆನ್ಷನ್ನು. ನನ್ನ ಮಗಳಿಗೆ ಇಲ್ಲ ಸರ್. ಒಂದು ಸಣ್ಣ ಪಾಪಕ್ಕೆ ಹುಷಾರಿಲ್ಲ ಸರ್. ಅವ್ರ ಟ್ರೀಟ್ಮೆಂಟ್ಗೆ 10 ಲಕ್ಷ ಬೇಕು ಸರ್ ನನಗೆ. ನಾನು ಅದಕ್ಕೋಸ್ಕರ ನಮ್ಮ ಹಳ್ಳಿಗೆ ಇಲ್ಲಿ ಕೊಟ್ಟು 40 ಲಕ್ಷ ತರಕ್ಕೆ ಹೋಗಿ ನಾನು ಮರ್ಡ್ರ್ ನೋಡ್ಬಿಟ್ರು ಸರ್. 40 ಲಕ್ಷ ಕೊಟ್ಟೆ ಸರ್ ನಮ್ಮ ಪ್ರಭಾಕರನಿಗೆ. ಕ್ಯಾಶ್ ಕೊಟ್ಟೇನು ಸರ್. ಅದೇ ರೆಕಾರ್ಡ್ ಇಲ್ಲ ಸರ್ ನಮ್ಮ ಹತ್ರ. ಯಾರಿಗೋಗಿ ಹೇಳೋಣ, ಚೆಕ್ಕು ಇಲ್ಲ ಏನಿಲ್ಲ. ಹಂಗೆ ಕೊಟ್ಟು ಅಣ್ಣ ಅಂತ ಕೊಟ್ಟು ಅವ್ನು ಭಾಳ ಇದು ಮಾಡಿಬಿಡಿ ಸರ್. ಅವನಿಗೆ ಮರಣದಂಡ ಆಗ್ಬೇಕು ಸರ್. ಅದನ್ನು ಸರ್ ನಮ್ಮ ಅಣ್ಣಕ್ಕಿಂತ ನನಗೆ ಯಾರೂ ಇಲ್ಲ. ನಮ್ಮ ಅಣ್ಣ ಭಾಳ ಪ್ರೀತಿ ನನಗೆ. ಭಾಳ ಅಣ್ಣ ಅಂದ್ರೆ ಪ್ರಾಣ ಅಂತ ಅವರು ನನ್ನ ಮಗಳಿಗೂ ಯಾವುದು ಹೇಳಿಲ್ಲ ಸರ್. ನಾನು ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟೆ ಸರ್. ಅಷ್ಟೇ ಒಳ್ಳೇನು ಸರ್ ನನ್ನ ಅಳಿಯ. ಭಾಳ ಒಳ್ಳೇನು ಸರ್. 100ಕ್ಕೆ 101 ಕೊಡ್ತೀನಿ ಸರ್ ಅವನಿಗೆ ಪರ್ಸೆಂಟೇಜು. ಅವನಿಗೆ ಮರಣದಂಡ ಆಗ್ಬೇಕು ಸರ್. ಬಿಡಬಾರ್ದು ಸರ್ ಅವನಿಗೆ. ಈಗಲೂ ಹಿಂಗೆ ಬಿಡಬಾರ್ದು ಸರ್ ಅವನಿಗೆ. ಇನ್ನೊಬ್ಬ ಜಗದೀಶ್ ಅನ್ನೋನು ಜೈಲಲ್ಲಿ ಪರಿಚಯ ಆಗಿದ್ದ? ಜೈಲಲ್ಲಿ ಪರಿಚಯ ಆಗಿದೆ ಸರ್ ಅವನು. ಅವರು ಗೊತ್ತಿಲ್ಲ ಸರ್ ನಮಗೆ. ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರ ಜೈಲಲ್ಲಿ ಪರಿಚಯ ಆಗಿ ಇಬ್ಬರು ಮೀಗಲಾಗಿ ಇಬ್ಬರು. ಅವನು ಹೇಳಿದ ಪ್ರಕಾರ ಪ್ರಭಾಕರ್ ನಾನು ಇಬ್ಬರು ಸಾಯಿಸಿದ್ವಿ. ಏನೋ ಒಂದು ಡ್ರಿಂಕ್ಸಲ್ಲಿ ಏನೋ ಯಾವುದೋ ಗೊತ್ತಿಲ್ಲ ಅದರೊಳಗೆ ಒಂದು ಇದಾಕಿ ನಾವು ಸಾಯಿಸ್ತೀವಿ ಅನ್ನೋ ಒಂದು ಇನ್ಸ್ಪೆಕ್ಟರ್ ಹೇಳಿದ್ದು ಅಷ್ಟೇ ಹೇಳಿದ್ವಿ ಸರ್. ಡ್ರಿಂಕ್ಸಲ್ಲಿ ಏನೋ ಮಿಕ್ಸ್ ಮಾಡಿಬಿಟ್ಟು ಏನೋ ಡ್ರಿಂಕ್ಸು ಅಥವಾ ಫುಡ್ಡಲ್ಲೋ ಗೊತ್ತಿಲ್ಲ ಸರ್. ಅದು ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರ ಅಷ್ಟು ಸರ್ ಮಾಡಿ ಅವನಿಗೆ ಸ್ಲೀಪಿಂಗ್ ಇದು ಮಾಡಿ ಆಮೇಲೆ ಹ್ಯಾಮರಲ್ಲಿ ಹೊಡೆದ್ರು ಸರ್. ಅಣ್ಣ ನನ್ನಣ್ಣಕ್ಕಿಂತ ಯಾರು ಇಲ್ಲ. ನಿಮ್ಮ ತಮ್ಮನ ಕರೆದ್ರೆ ಹೋಗಲ್ವಾ ನೀನು? ನನ್ನ ಮಗ ಕರೆದ್ರೆ ಅವ್ರ ಅಕ್ಕನಿಗೆ ಅವ್ರ ಮಿಸ್ಸಸ್ಗೆ ಹೇಳೋದು. ನಿಮ್ಮ ತಮ್ಮ ಹೇಳಿದ್ರೆ ಹೋಗಲ್ವಾ? ನಿಮ್ಮ ತಮ್ಮನ ನಂಬಲ್ವಾ ನೀನು? ಹಂಗೆ ನಮ್ಮಣ್ಣ ಅಂತಂದೇ ಸತ್ಬಿಟ್ಟ ಸರ್. 40 ಲಕ್ಷ ಕೊಟ್ಟೇನು ಸರ್ ಅವರಿಗೆ. ಇನ್ನು ಮಗಳು ಟ್ರೀಟ್ಮೆಂಟು ಪಾಪು ಟ್ರೀಟ್ಮೆಂಟ್ ಬೇಕು ಸರ್. ನನಗೆ ದುಡ್ಡು ಕೇಳೋದು, ನನ್ನ ಹಳಿನ ಪ್ರಾಣ ಕೇಳೋದು ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಅವನಂತೂ ಉಳಿಬಾರ್ದು ಸರ್. ನನ್ನ ಮಗಳಿಗೆ ಒಂದು ಆಧಾರವಾಗಿ ಏನಾರು ಒಂದು ಸರ್ ಅವರು ಕಡೆಯಿಂದನೇ ರಿಕವರಿ ಮಾಡಿಕೊಡ್ಸಕ್ಕೆ ಹೇಳಿ ಸರ್ ದಯವಿಟ್ಟು ಸರ್. ಒಟ್ನಲ್ಲಿ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಶ್ರೀನಾಥ್ ದಾರುಣವಾಗಿ ಕೊಲೆಯಾಗಿ ಹೋಗಿದ್ದಾನೆ. ಆದರೆ ಕೊಲೆ ಆರೋಪಿ ಪ್ರಭಾಕರ್ ಶ್ರೀನಾಥ್ ಇದಲ್ಲದೆ ಇನ್ನೂ ಹಲವರನ್ನ ಕೊಂದಿರೋ ಬಗ್ಗೆ ಪೊಲೀಸ್ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಪೊಲೀಸರು ಸಮರ್ಪಕವಾಗಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ನ್ಯಾಯಾಲಯದಲ್ಲಿ ಗಲ್ಲು ಶಿಕ್ಷೆ ಆಗುವಂತೆ ಕ್ರಮ ವಹಿಸಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.